ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಫಿನಾಲೆಗೆ ಇನ್ನೂ ಕೆಲವು ದಿನಗಳಷ್ಟೇ ಬಾಕಿ ಉಳಿದಿದೆ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಅನ್ನೋ ಚರ್ಚೆಗಳು ಜೋರಾಗಿ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಹೆಚ್ಚು ಕೇಳಿಸ್ತಾ ಇರೋದು ಗಿಲ್ಲಿ ನಟ ಹಾಗೂ ರಕ್ಷಿತಾ ಶೆಟ್ಟಿ ಅವರ ಹೆಸರು. ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಈ ಬಾರಿಯ ವಿನ್ನರ್ ಆಗಬಹುದು ಅನ್ನೋ ಅಭಿಪ್ರಾಯಗಳು ಜೋರಾಗಿ ವ್ಯಕ್ತವಾಗ್ತಾ ಇದೆ. ಅದರಲ್ಲೂ ಕೂಡ ನಮ್ಮ ಕರಾವಳಿಯ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ವಿನ್ನರ್ ಆಗಬೇಕು ಅಂತ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ಅಭಿಯಾನದ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ, ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಗೆ ಆರಂಭದಲ್ಲಿ ರಕ್ಷಿತಾ ಶೆಟ್ಟಿ ಕಾಲಿಟ್ಟಾಗ ಸಾಕಷ್ಟು ಜನ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಯಾವ ಆಧಾರದ ಮೇಲೆ ರಕ್ಷಿತಾ ಶೆಟ್ಟಿ ಅವರನ್ನ ಸೆಲೆಕ್ಟ್ ಮಾಡಿದ್ದೀರಿ? ಕನ್ನಡವನ್ನ ತಪ್ಪು ಮಾತನಾಡೋದೇ ಟ್ಯಾಲೆಂಟಾ? ಈ ಒಂದು ಟ್ಯಾಲೆಂಟ್ ಮೇಲೆ ಅವರನ್ನ ಆಯ್ಕೆ ಮಾಡಿದ್ರ? ಹಾಗಾದ್ರೆ ನಮ್ಮಲ್ಲಿ ಸಾಧಕರ ಕೊರತೆ ಇದೆಯಾ? ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ರು. ಅವತ್ತು ರಕ್ಷಿತಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತ ಅದೆಷ್ಟೋ ಜನ ಇವತ್ತು ರಕ್ಷಿತಾ ಅವರ ಅಭಿಮಾನಿಗಳಾಗಿದ್ದಾರೆ. ಇಷ್ಟೊಂದು ಬದಲಾವಣೆ ಆಗೋದಕ್ಕೆ ಪ್ರಮುಖ ಕಾರಣ ರಕ್ಷಿತಾ ಅವರ ವ್ಯಕ್ತಿತ್ವ. ಯಾವುದೇ ರೀತಿಯಾದಂತಹ ಮುಚ್ಚುಮರೆ ಇಲ್ಲದೆ, ಯಾವುದೇ ರೀತಿಯಾದಂತಹ ಮುಖವಾಡವನ್ನ ಹಾಕಿಕೊಳ್ಳದೆ, ತಾನು ಹೊರಗಡೆ ಹೇಗಿದ್ನೋ ಅದೇ ರೀತಿಯಲ್ಲಿ ಬಿಗ್ ಬಾಸ್ ಮನೆ ಒಳಗೂ ಕೂಡ ರಕ್ಷಿತಾ ಇರೋದ್ರಿಂದ ಅಭಿಮಾನಿಗಳಿಗೆ ಅವರು ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದ್ದಾರೆ. ಅದರಲ್ಲೂ ಕೂಡ ಇದೀಗ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಿತಾ ಅವರಿಗೆ ಮಕ್ಕಳೇ ಅಭಿಮಾನಿಗಳಾಗಿರೋದು ಅಚ್ಚರಿಗೆ ಕಾರಣ ಆಗಿದೆ. ಪ್ರತಿ ಬಾರಿ ನಾವು ಬೇರೆ ಬೇರೆ ಸೀಸನ್ಗಳನ್ನ ನೋಡ್ತಾ ಬಂದಿದ್ದೀವಿ. ಮೇ ಬಿ ಇಷ್ಟೊಂದು ಸಂಖ್ಯೆಯಲ್ಲಿ ಯಾವುದೇ ಸೀಸನ್ನಲ್ಲೂ ಕೂಡ ಮಕ್ಕಳು ಯಾವುದೇ ಸ್ಪರ್ಧೆಗೂ ಕೂಡ ಅಭಿಮಾನಿಗಳಾಗಿಲ್ಲ ಅಂತ ಅನ್ಸುತ್ತೆ. ಆ ರೇಂಜ್ಗೆ ರಕ್ಷಿತಾ ಅವರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಪೋಸ್ಟ್ಗಳನ್ನ, ವಿಡಿಯೋಗಳನ್ನ ಗಮನಿಸಿದಾಗ ಗೊತ್ತಾಗತ್ತೆ ರಕ್ಷಿತಾ ಶೆಟ್ಟಿ ಎಷ್ಟರ ಮಟ್ಟಿಗೆ ಪ್ರೀತಿಯನ್ನ ಸಂಪಾದಿಸಿದ್ದಾರೆ, ಅಭಿಮಾನವನ್ನ ಸಂಪಾದಿಸಿದ್ದಾರೆ ಅಂತ. ಮೊನ್ನೆ ರಕ್ಷಿತಾ ಶೆಟ್ಟಿ ಅವರನ್ನ ಬಿಗ್ ಬಾಸ್ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಕಳಿಸುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಡಿಯೋಗಳಿರಬಹುದು ಅಥವಾ ಪೋಸ್ಟ್ಗಳಿರಬಹುದು, ಸೋಷಿಯಲ್ ಮೀಡಿಯಾದ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿ ನಾವು ಗಮನಿಸಿರ್ತೀವಿ. ಇನ್ಸ್ಟಾಗ್ರಾಮ್ ಇರಬಹುದು, ಫೇಸ್ಬುಕ್ ಇರಬಹುದು, ಇಲ್ಲೆಲ್ಲ ಗಮನಿಸಿದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳೇ ಅಲ್ಲಿ ಕಣ್ಣೀರು ಹಾಕಿದ್ರು. ರಕ್ಷಿತಾ ಶೆಟ್ಟಿ ಅವರನ್ನ ಯಾಕೆ ಕಳಿಸಿದ್ರು, ಅವರು ವಾಪಸ್ ಬರಲ್ವಾ, ಸೀಕ್ರೆಟ್ ರೂಮ್ಗೆ ಅಂತ ಮಕ್ಕಳಿಗೆ ಅರಿವಿಲ್ಲದ ಕಾರಣ ಅವರು ಹೊರಗಡೆ ಬಂದ್ಬಿಟ್ರು ಅಂತ ಸಾಕಷ್ಟು ಮಕ್ಕಳು ಕಣ್ಣೀರು ಹಾಕುವಂತಹ ವಿಡಿಯೋಗಳನ್ನ ನೀವೆಲ್ಲ ಗಮನಿಸಿರ್ತೀರ. ಅಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಶೆಟ್ಟಿ ಮಕ್ಕಳ ಮನಸ್ಸನ್ನ ಕೂಡ ಗೆದ್ದಿದ್ದಾರೆ ಅಂದ್ರೆ ಅವರ ವ್ಯಕ್ತಿತ್ವ ಎಂಥದ್ದು ಅಂತ. ಮೇ ಬಿ ಯಾರು ಕೂಡ ಇಷ್ಟರ ಮಟ್ಟಿಗೆ ಒಂದು ಪ್ರೀತಿಯನ್ನ ಸಂಪಾದಿಸಿರೋದಕ್ಕೆ ಸಾಧ್ಯನೇ ಇಲ್ಲ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ವಿನ್ನರ್ ಆಗ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಅವ್ರು ಹೇಗೆ ಹೊರಗೆ ಬಂದರೂ ಕೂಡ ಜನ ಅವರಿಗೆ ಅಷ್ಟೇ ಪ್ರೀತಿಯನ್ನ ತೋರಿಸ್ತಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಅವರು ವಿನ್ನರ್ ಆಗಿ ಬಂದರೆ ಯಾವ ರೀತಿ ಪ್ರೀತಿಯನ್ನ ಕೊಡ್ತಾರೋ ಅದೇ ರೀತಿ ವಿನ್ನರ್ ಆಗದೆ ಬಂದರೂ ಕೂಡ ಅಷ್ಟೇ ಪ್ರೀತಿಯನ್ನ ಅವರು ಗಳಿಸ್ತಾರೆ ಅನ್ನೋದು ಪಕ್ಕ. ಇಲ್ಲಿ ಅವರು ಟ್ರೋಫಿ ಗೆದ್ರೆ ಮಾತ್ರ ಜನಕ್ಕೆ ಇಷ್ಟ ಆಗೋದಲ್ಲ, ಈಗಾಗಲೇ ಅವರು ಇಷ್ಟ ಆಗಿ ಹೋಗಿದ್ದಾರೆ. ಒಬ್ಬ ವಿನ್ನರ್ಗೆ ಸಿಗೋದಕ್ಕಿಂತ ಹೆಚ್ಚಿನ ಬೆಂಬಲ ರಕ್ಷಿತಾ ಶೆಟ್ಟಿ ಅವರಿಗೆ ಸಿಗ್ತಾ ಇದೆ. ಅದಕ್ಕೆ ಪ್ರಮುಖ ಕಾರಣ ಅವರ ವ್ಯಕ್ತಿತ್ವ. ಇನ್ನು ರಘು ಅವರ ಮಗ ರೋನಿತ್ ಅವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತಹ ಸಂದರ್ಭದಲ್ಲಿ ಈ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಇಷ್ಟದ ಸ್ಪರ್ಧಿ ಯಾರು ಅಂತ ಕೇಳಿದಾಗ ಅಫ್ಕೋರ್ಸ್ ನನ್ನ ಅಪ್ಪ, ಆದ್ರೆ ಇನ್ನೊಬ್ಬ ಸ್ಪರ್ಧಿ ಯಾರು ಅಂದ್ರೆ ನನಗಿಷ್ಟ ರಕ್ಷಿತಾ ಶೆಟ್ಟಿ. ಯಾಕಂದ್ರೆ ರಕ್ಷಿತಾ ಅಕ್ಕ ಕೂಡ ನಂತರನೇ ಇರ್ತಾರೆ, ಅವ್ರು ನಂತರನೇ ಮಾಡ್ತಾರೆ, ಹಾಗಾಗಿ ನಂಗೆ ರಕ್ಷಿತಾ ಶೆಟ್ಟಿ ಇಷ್ಟ ಅನ್ನೋ ಮಾತನ್ನ ಹೇಳ್ತಾರೆ. ಮಕ್ಕಳು ಕೂಡ ಅವರಿಗೆ ಆ ರೀತಿಯಾದಂತಹ ಪ್ರೀತಿಯನ್ನ ತೋರಿಸ್ತಾರೆ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅವರ ಆ ಒಂದು ಮುಗ್ಧ ಮನಸ್ಸು, ಅವರಲ್ಲಿರುವಂತಹ ನಿಷ್ಕಲ್ಮಶವಾದಂತಹ ಮನಸ್ಸು. ಇವತ್ತು ರಕ್ಷಿತಾ ಶೆಟ್ಟಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಟ್ರೋಲ್ ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಸ್ಗಳನ್ನ ಹಾಕ್ತಾರೆ. ಆದರೆ ಬಹುತೇಕ ಅವರನ್ನ ಹತ್ತಿರದಿಂದ ನೋಡಿದಂತಹ ಸಾಕಷ್ಟು ಜನ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಆ ರೀತಿ ಅಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸ್ಪರ್ಧಿಗಳು ಅವರಿಗೆ ಯಾರೆಲ್ಲ ಕ್ಲೋಸ್ ಆಗಿದ್ದಾರೆ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿ ಆ ರೀತಿ ಅಲ್ಲ ಅಂತ. ಇನ್ನೊಂದು ವಿಚಾರವನ್ನ ನಾನು ನಿಮಗೆ ಹೇಳಲೇಬೇಕು. ಮೊನ್ನೆ ರಕ್ಷಿತಾ ಶೆಟ್ಟಿ ಅವರ ತಾಯಿ
ಬಿಗ್ ಬಾಸ್ ಮನೆಗೆ ಬಂದಾಗ ನೀವೆಲ್ಲ ಗಮನಿಸಿದ್ದೀರೋ ಗೊತ್ತಿಲ್ಲ, ಅದು ಎಪಿಸೋಡ್ನಲ್ಲಿ ಟೆಲಿಕಾಸ್ಟ್ ಆಗಿದೆಯೋ ಅದನ್ನು ಕೂಡ ನಾನು ಗಮನಿಸಿಲ್ಲ. ಆದರೆ ಲೈವ್ನಲ್ಲಿ ನಾನು ಗಮನಿಸಿದ್ದೀನಿ. ಗಿಲ್ಲಿ ನಟ ಅವರ ತಾಯಿಗೆ ಒಂದು ಮಾತನ್ನ ಹೇಳ್ತಾರೆ, ರಕ್ಷಿತಾ ಅವರ ತಾಯಿಗೆ, ನಿಮ್ಮ ಮಗಳು ತುಂಬ ಒಳ್ಳೆ ಹುಡುಗಿ ಅಂತ. ಪ್ರತಿ ಬಾರಿ ಕಾಮಿಡಿ ಮಾಡಿ ಅಲ್ಲಿ ಇಲ್ಲಿ ಎಲ್ಲರ ಕಾಲು ಎಳೆಯುವಂಥ ಗಿಲ್ಲಿ ಅವರು ಸೀರಿಯಸ್ ಆಗಿ ಆ ಮಾತನ್ನ ಹೇಳ್ತಾರೆ ಅಂದರೆ ರಕ್ಷಿತಾ ಅವರ ಮನಸ್ಸು ಏನು ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಅದರಲ್ಲೂ ಕೂಡ ಮಕ್ಕಳು ಅವರನ್ನು ಅಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅಂದರೆ ಅವರಲ್ಲಿರುವಂತಹ ಆ ಒಂದು ಒಳ್ಳೆಯತನವೇ ಅದಕ್ಕೆ ಪ್ರಮುಖ ಕಾರಣ. ಈ ಬಾರಿ ಅಂತೂ ಸಾಕಷ್ಟು ಸಂಖ್ಯೆಯಲ್ಲಿ ರಕ್ಷಿತಾ ಅವರಿಗೆ ಅಭಿಮಾನಿಗಳಿದ್ದಾರೆ. ಅದರಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳೇ ಅವರ ಅಭಿಮಾನಿಗಳಾಗಿರೋದು. ಅವರು ಯಾವ ರೇಂಜಿಗೆ ಪಬ್ಲಿಸಿಟಿಯನ್ನು ಗಳಿಸಿದ್ದಾರೆ, ಅವರ ವ್ಯಕ್ತಿತ್ವ ಎಷ್ಟರ ಮಟ್ಟಿಗೆ ಮಕ್ಕಳ ಗಮನ ಕೂಡ ಸೆಳೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಒಂದು ಸೂಚನೆ ಸಿಗ್ತಾ ಇದೆ, ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ವಿನ್ನರ್ ಆಗಿ ಹೊರಗೆ ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಬಳಿಕ ರಕ್ಷಿತಾ ಅವರಿಗೆ ಸಿಕ್ಕಾಪಟ್ಟೆ ಪ್ರೀತಿ ಅಂತೂ ಸಿಕ್ಕೇ ಸಿಗತ್ತೆ. ಸಾಕಷ್ಟು ಜನ ರಕ್ಷಿತಾ ಶೆಟ್ಟಿ ಅವರು ವಿನ್ನರ್ ಆಗಬೇಕು ಅಂತ ಶುಭ ಹಾರೈಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಮಕ್ಕಳು ಬೇರೆ ಬೇರೆ ರೀತಿಯಾದಂತಹ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಿದ್ದಾರೆ. ಇಲ್ಲೇ ಗೊತ್ತಾಗತ್ತೆ ರಕ್ಷಿತಾ ಅವರಿಗೆ ಯಾವ ರೀತಿ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ ಅಂತ. ಸೊ ವೀಕ್ಷಕರೇ, ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ರಕ್ಷಿತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮವರ ಜೊತೆ ಶೇರ್ ಮಾಡಿ. ಹಾಗೇನೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.